ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾನು ನವರಾತ್ರಿಯಲ್ಲಿ ಹಚ್ಚುವಂತಹ ಅಖಂಡ ದೀಪಾರಾಧನೆ ಯಾವ ಥರ ಅದನ್ನು ಮಾಡಬೇಕು ಮತ್ತು ಅದರದ್ದು ಆದ ಕೆಲವೊಂದು ನಿಯಮಗಳಿದ್ದಾವೆ. ಅವು ಏನು ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಮೊದಲು ಅಖಂಡ ದೀಪವನ್ನು ಯಾವ ಥರ ಹಚ್ಚಬೇಕು, ಯಾವ ಥರ ಬೆಳಗಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ನಾನು ದೀಪ ಯಾವ ಥರ ಹಚ್ಬೇಕಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೋಡ್ರಿ, ಮತ್ತು ತೋರಿಸ್ತೀನಿ. ಈ ದೀಪ ಹಚ್ಚಲು ಬೆಳ್ಳಿದು ಅಥವಾ ಮಣ್ಣಿಂದು, ಇಲ್ಲಾಂದರೆ ಹಿತ್ತಾಳೆ, ತಾಮ್ರ ಈ ದೀಪಗಳನ್ನು ಮಾತ್ರ ತಗೋಬೇಕು. ಸ್ಟೀಲೆಲ್ಲ ಉಪಯೋಗ ಮಾಡೋಂಗಿಲ್ಲ. ಮಣ್ಣಿನ ದೀಪ ಹಚ್ಚೋದು ಶ್ರೇಷ್ಠ ಅಂತ ನಾನು ಈ ಒಂದು ದೀಪವನ್ನು ತೋರಿಸ್ತೀನಿ ನೋಡ್ರಿ. ಇಲ್ಲಾಂದರೆ ನೀವು ಹಿತ್ತಾಳೆ ಅಥವಾ ತಾಮ್ರದ್ದು ಹಚ್ಬೋದು. ಮತ್ತು ಅದಕ್ಕೆ ನಿಮ್ಮ ಮನೆಯಲ್ಲಿ ಗೋಧಿ ಹಾಕೋ ಪದ್ಧತಿ ಇದ್ರೆ ಗೋಧಿ, ಅಕ್ಕಿ ಇದ್ರೆ ಅಕ್ಕಿ, ಒಟ್ಟು ನವಧಾನ್ಯಗಳಲ್ಲಿ ಒಂದನ್ನು ಹಾಕ್ತಾರೆ. ಅವ್ರವ್ರ ಮನೆಯೊಳಗೆ ಯಾವ ಥರ ಪದ್ಧತಿ ಆ ಥರ, ನಿಮ್ಮ ಮನೆಯೊಳಗೆ ಯಾವ ಥರ ಇದೆ ಆ ಥರ ಮಾಡಿರಿ. ಅದಕ್ಕೆ ಬತ್ತಿ ಲಡಿ ತೊಗೊಂಡು ನೋಡ್ರಿ ನಾನು. ಇಲ್ಲಾಂದರೆ ನೀವು ಕೈಯಿಂದ ಹೊಸ್ತು ಮಾಡಬೇಕು ಬತ್ತಿನ. ಮತ್ತು ಅರಿಶಿನ, ಕುಂಕುಮ, ಗಂಧ ಎಲ್ಲ ತೊಗೊಂಡಿನಿ. ಮೊದಲು ಈ ಒಂದು ದೀಪವನ್ನು, ಮಣ್ಣಿನ ದೀಪ ತೊಗೊಂಡ್ರೆ ನೀವು ಒಂದು ದಿವಸ ರಾತ್ರಿ ಬೆಳಗ್ಗೆ ನೆನೆ ಇಟ್ಟು ಒಂದು ದಿವಸ ಪೂರ್ತಿ ಅದು ನೀರೊಳಗಿರಬೇಕು. ಆನಂತರ ಅದು ಪೂರ್ತಿ ಒಣಗಿದ ನಂತರ ಆ ಒಂದು ಮಣ್ಣಿನ ದೀಪವನ್ನು ಉಪಯೋಗ ಮಾಡಿರಿ. ಇಲ್ಲ ಅಂದ್ರೆ ಅದು ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಈ ಒಂದು ನವರಾತ್ರಿಯಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸೋದ್ರಿಂದ ನಮ್ಮ ಮನೆಗೂ ಒಳಿತು ಮತ್ತು ಶ್ರೇಯಸ್ಸು ನೋಡ್ರಿ. ಈ ಒಂದು ದೀಪವನ್ನು ಮೊದಲು ನಾ ಹೇಳಿದ್ನಲ್ಲ ಆ ಪ್ರೊಸೆಸ್ ಮಾಡಿ ಇಟ್ಕೋಬೇಕು ಮಣ್ಣಿಂದು. ಆ ನಂತರ ನೋಡ್ರಿ, ಈಗ ಅದನ್ನು ಫಸ್ಟ್ ನಾವು ದೀಪವನ್ನು ಅರಿಶಿನ ಕುಂಕುಮ ಎಲ್ಲ ಹಚ್ಕೋಬೇಕಂದ್ರೆ ಒಳಗೆ ಎಲ್ಲ ಕಡೆನೂ ಹಚ್ಬೋದು. ಬಟ್ ನಾನೇನಂತಂದ್ರೆ ಅಷ್ಟು ಅರಿಶಿನ ಎಲ್ಲ ಒಳಗೆಲ್ಲ ಹಚ್ಚಕತ್ತಿಲ್ಲ, ಹೊರಗೆ ಒಳಗೆಲ್ಲ ಹಚ್ಚಬೇಕು. ಆನಂತರ ನೀವು ಇದನ್ನು ಅದು ಸ್ವಲ್ಪ ಒಣಗಿದ ಮೇಲೆ ಯೂಸ್ ಮಾಡೋದು, ಎಣ್ಣೆ ಹಾಕೋಬೇಕು. ನಾನೇನು ಮಾಡತ್ತೀನಿ ಅಂದರೆ ಇದು ನೀರಾಗಿ ನೆನೆಸಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡೀನಿ. ಈಗೇನಂತಂದ್ರೆ ಗಂಧ, ಅರಿಶಿನ, ಕುಂಕುಮವನ್ನು ಹಚ್ತೀನಿ ನೋಡ್ರಿ ಫ್ರೆಂಡ್ಸ್. ಹಚ್ಚಿ ಇದನ್ನು ಆಮೇಲೆ ಮತ್ತು ಎಣ್ಣೆ ಬತ್ತಿ ಎಲ್ಲ ಹಾಕ್ಕೊಳ್ಳುವಂಥದ್ದು. ಈಗ ನೋಡ್ರಿ, ಒಂದು ತಟ್ಟೆಲ್ಲ ಇಟ್ಕೋಬೇಕು. ಅಖಂಡ ದೀಪವನ್ನು ಯಾವುದೇ ಕಾರಣಕ್ಕೂ ಕೆಳಗೆ ಇಡಬಾರ್ದು. ನಾನು ಒಂದು ಟೇಬಲ್ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಕೊಂಡು ದೇವ್ರ ಮನೆಯಲ್ಲೇ ಇಡಬೇಕು ಈ ದೀಪನ. ಆ ಥರ ಒಂದು ಇದು ನಿಯಮ ಐತಿ. ಈಗ ನಾವು ವರಮಹಾಲಕ್ಷ್ಮಿ ಟೈಮಲ್ಲಿ ನಾವು ಈಗ ಎಲ್ಲ ಹೊರಗೆಲ್ಲ ಕೂರಿಸ್ತೀವಲ್ಲ, ಆ ಥರ ಮಾಡೋಕ್ಕೆ ಬರಲ್ಲ ನವರಾತ್ರಿ ಒಳಗೆ. ಹಾಗಾಗಿ ಅದರದ್ದೇ ಆದ ಕೆಲವೊಂದು ನಿಯಮಗಳದಾವು. ಅರಿಶಿನ, ಕುಂಕುಮ, ಗಂಧ ಎಲ್ಲ ಏರಿಸಕತ್ತೀನಿ ನೋಡ್ರಿ ನಾನು. ಆ ನಂತರ ನಾನು ತಟ್ಟೆಗೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊತೀನಿ. ನಿಮ್ಮ ಮನೆಯೊಳಗೆ ಗೋಧಿ ಇತ್ತಪ್ಪ ಅಂತಂದ್ರೆ ಗೋಧಿ ಯೂಸ್ ಮಾಡಬೇಕು. ಕೆಲವ್ರು ಹೆಂಗಂತಂದ್ರೆ ಮಣ್ಣು ತಂದು ಆ ಮಣ್ಣೊಳಗೆ ಗೋಧಿಯನ್ನು ಬಿತ್ತನೆ ಮಾಡ್ತಾರೆ. ಅಂದ್ರೆ ಅದು ಯಾವ ಥರ ಗೋಧಿ ಬೆಳೀತದೆ ಅದೇ ಥರ ನಮ್ಮ ಮನೆಯೊಳಗೆ ಧನ ಧಾನ್ಯ ಸಮೃದ್ಧಿ ಆಗುತ್ತೆ ನೋಡ್ರಿ. ಬತ್ತಿ ಹಾಕೊಳ್ಳೋಕ್ಕಿಂತ ಮುಂಚೆ, ಎಣ್ಣೆ ಬತ್ತಿ ಹಾಕೊಳ್ಳೋಕ್ಕಿಂತ ಮುಂಚೆ ಮೊದಲು ಅಕ್ಕಿ ಹಾಕ್ಕೊಂಡು ಅದರೊಳಗೆ ನಾನು ಕುಂಕುಮದಿಂದ ಸ್ವಸ್ತಿಕವನ್ನು ಬರಿತೀನಿ ನೋಡ್ರಿ. ಆನಂತರ ದೀಪವನ್ನು ಇಟ್ಕೊಂಡು ಎಣ್ಣೆಯನ್ನು ಹಾಕ್ತೀನಿ. ದುರ್ಗಾ ಮಾತೆಯನ್ನು ಗೌರವಿಸಲು ನಾವೇನಪ್ಪ ಅಂತಂದರೆ ಈ ಒಂದು ನವರಾತ್ರಿ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸ್ತಾರೆ. 9 ದಿನಗಳವರೆಗೆ ಈ ಅಖಂಡ ಜ್ಯೋತಿ ಉರಿಯುತ್ತೆ. ಮತ್ತು ಅದನ್ನು ಒಂದು ಆಚರಣೆಯನ್ನಾಗಿ ಮಾಡ್ತೀವಿ. ಅವ್ರವ್ರ ಮನೆಯೊಳಗೆ ನೋಡ್ರಿ ಯಾವ ಥರ ಪದ್ಧತಿ ಐತಿ ಆ ಥರ ನೀವು ಮಾಡಿರಿ. ಯಾಕಂದರೆ ಕೆಲವ್ರ ಮನೆಯೊಳಗೆ 5 ದಿವಸ ಈ ಅಖಂಡ ಜ್ಯೋತಿಯನ್ನು ಬೆಳಗಿಸ್ತಾರೆ. ಮತ್ತು ಕೆಲವ್ರ ಮನೆಯಲ್ಲಿ 9 ದಿವಸ ಪೂರ್ಣ ದಸರಾವರೆಗೂ ಇರುತ್ತೆ. ಇನ್ನು ಕೆಲವ್ರ ಮನೆಯಲ್ಲಿ 3 ದಿವಸ ಈ ಥರ ಇರ್ತೈತಿ. ಅಂದ್ರೆ ಕೊನೆ 3 ಅಥವಾ ಕೊನೆ 5 ದಿವಸ, ಇಲ್ಲಾಂದರೆ ಪೂರ್ತಿ 9 ದಿನವೂ ಸಹ ಈ ಒಂದು ದೀಪವನ್ನು ಬೆಳಗಿಸುವಂಥದ್ದು. ಆ ನಂತರ ದೀಪವನ್ನು ಅಕ್ಕಿ ಮೇಲೆ ಇಡ್ರಿ. ಇದನ್ನು ಯಾವುದೇ ಕಾರಣಕ್ಕೆ ಕದಲಿಸ್ಬಾರ್ದು ನೋಡ್ರಿ ಫ್ರೆಂಡ್ಸ್. ಇದನ್ನು 9 ದಿನಗಳ ಕಾಲ ಹಗಲು ರಾತ್ರಿ ನಿರಂತರವಾಗಿ ಈ ದೀಪ ಬೆಳಗಬೇಕು. ಈ ದೀಪ ಈ ಥರ ಬೆಳಗಿದ್ರೆ ತಾಯಿ ದುರ್ಗಾ ಮಾತೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಮತ್ತು ನಮಗೆ ಒಳ್ಳೆಯದನ್ನು ಸಹ ಆಗುತ್ತೆ ನೋಡ್ರಿ. ಈ ಥರ ಪೂಜೆ ಮಾಡಿ ಆನಂತರ ಬತ್ತಿನ ಮೊದಲು ನೆನೆಸ್ಕೋಬೇಕು ಎಣ್ಣೆಯೊಳಗೆ, ಆನಂತರ ಹಾಕ್ಕೋಬೇಕು. ಅಂದ್ರೆ ಕರೆಕ್ಟಾಗಿ ಉರಿತೈತೆ ಬತ್ತಿ. ಮತ್ತು ಅವ್ರವ್ರ ಮನೆಯೊಳಗೆ ಪದ್ಧತಿ ಯಾವ ಥರ ಐತಿ ಆ ಥರ ಮಾಡ್ಬೇಕು ನೋಡ್ರಿ. ಎಣ್ಣೆ ನೋಡ್ರಿ, ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ, ತುಪ್ಪ ಇವನ್ನ ಉಪಯೋಗ ಮಾಡ್ತಾರೆ. ಒಂದು ಏನಂತಂದ್ರೆ ತುಪ್ಪದ ಹಚ್ಚಿದ್ರೆ ಒಳ್ಳೆಯದು. ಬಟ್ ಅಷ್ಟೊಂದು ತುಪ್ಪ ಹಚ್ಬೇಕಲ್ಲ ಅಷ್ಟು ದಿನ ಅಂತ ಎಲ್ಲರಿಗೂ ಆಗಲ್ಲ.
ನಾರ್ಮಲ್ ನಿಮ್ಮ ಮನೆಗೆ ದೀಪಕ್ಕೆ ಉಪಯೋಗಿಸುವಂಥ ಎಣ್ಣೆ ಎಳ್ಳೆಣ್ಣೆಯನ್ನು ಉಪಯೋಗಿಸ್ರಿ. ಆಗಿಲ್ಲ ಅಂತಂದ್ರೆ ಇನ್ನು ಕೆಲವ್ರು ಏನಂತಂದ್ರೆ 3 ಥರದ ಎಣ್ಣೆ ಹಾಕ್ತಾರೆ. ಅಂದರೆ ತುಪ್ಪ ಮತ್ತು ಎಳ್ಳೆಣ್ಣೆ ಸಾಸಿವೆ ಎಣ್ಣೆನ ಹಾಕ್ತಾರೆ ಇದ್ರೊಳಗೆ. ಬಟ್ ನಿಮ್ಮ ಮನೆಯೊಳಗೆ ಪದ್ಧತಿ ನೋಡಿಕೊಂಡು ಮಾಡಿರಿ ನೀವು. ಈ ಥರ ಒಂದು ಬತ್ತಿಯನ್ನು ಹಾಕ್ಕೊಂಡು ಆನಂತರ ಏಕಾರತಿಯಿಂದ ಅಥವಾ ಊದುಬತ್ತಿಯಿಂದ ನಾವು ಈ ದೀಪವನ್ನು ಬೆಳಗಿಸ್ಬೇಕು. ಈಗ ನಾನು ಇದಕ್ಕೆ ಹೂವು ಅದನ್ನೆಲ್ಲ ಏರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭ ಮಾಡಿರಿ ನೀವು ಈ ಒಂದು ದೀಪಾರಾಧನೆಯನ್ನು. ತುಪ್ಪ ಇಲ್ಲಾಂದ್ರೆ ಎಳ್ಳೆಣ್ಣೆ ಇಲ್ಲಾಂದ್ರೆ ಸಾಸಿವೆ ಎಣ್ಣೆ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು. ಒಂದು ಟೇಬಲ್ ಮೇಲೆ ಇಡ್ರಿ, ಇಲ್ಲ ಅಂದ್ರೆ ದೇವ್ರ ಮನೆ ಕಟ್ಟೆ ಮೇಲೆ ಒಂದು ಈ ಥರ ಬಟ್ಟೆಯನ್ನು ಹಾಕಿ, ಹೊಸ ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ದೇವ್ರ ಮುಂದೆ ಇಡುವಂಥದ್ದೆಲ್ಲ. ಹೊರಗಡೆ ಇದು ನಾವು ಇಡೋ ಅಷ್ಟಿಲ್ಲ, ದೇವ್ರ ಮನೆಯಲ್ಲೇ ಇಡಬೇಕು ಈ ದೀಪವನ್ನು. ಆಮೇಲೆ ಎಣ್ಣೆಯನ್ನು ಆಗಾಗ ನೋಡ್ತಿರ್ಬೇಕು, ಗಾಳಿ ಗೀಳಿ ಬರದೇ ಇರೋ ಥರ. 9 ದಿನ ಈ ಅಖಂಡ ಜ್ಯೋತಿ ಉರಿಬೇಕು ಮನೆಯಲ್ಲಿ. ಮನೆಗೆ ಯಾವುದೇ ಕಾರಣಕ್ಕೂ ಕೀ ಹಾಕ್ಕೊಂಡು ನಾವು ಹೋಗಬಾರ್ದು ಈ ದೀಪ ಹಚ್ಚಕ್ಕೆ ಶುರು ಮಾಡಿದ ಮೇಲೆ. ಹೇಳಿದ್ನಲ್ಲ, ಕೆಲವ್ರ ಮನೆಯೊಳಗೆ 5 ದಿವಸ ಇರುತ್ತೆ, ಇನ್ನು ಕೆಲವ್ರ ಮನೆಗೆ 3 ದಿವಸ, ಇನ್ನು ಕೆಲವ್ರ ಮನೆಯಲ್ಲಿ 9 ದಿನ. ಯಾವ ಥರ ಇರುತ್ತೆ ಆ ಥರ ನೀವು ಮಾಡಿರಿ. ಕೊನೆ ದಿವಸದ ತನಕ ಈ ದೀಪ ಉರಿಬೇಕು, ಅದು ತಾನಾಗಿ ಆರಬೇಕು. ಅದು ನಾವು ಆರಿಸುವಂಥ ತಪ್ಪನ್ನು ಮಾಡಬಾರ್ದು. ಮತ್ತು ನೋಡಿರಿ ಫ್ರೆಂಡ್ಸ್, ಈ ಒಂದು ದೀಪ ನೀವು ಶುರು ಮಾಡಿದರೆ ನೀವು ಎಷ್ಟು ದಿನ ಹಚ್ತೀರಿ ನೋಡು, ಮತ್ತು ಅದು ಮುಗಿಯೋವರೆಗೂ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಮತ್ತು ಮುಟ್ಟಾದವ್ರ ನೆರಳು ಬೀಳಬಾರ್ದು. ಇದು ಏನಂದ್ರೆ ದೇವ್ರ ಮನೆಯಲ್ಲಿ ಮಾಡಿದ್ರೆ ಒಳ್ಳೆಯದು. ಹಾಗಾಗಿ ಇದನ್ನು ದೇವ್ರ ಮನೇಲಿ ಇಡಬೇಕು. ಈ ದೀಪವನ್ನು ಅತ್ಯಂತ ಮಡಿಯುಡಿಯಿಂದ ಮಾಡಬೇಕು. ಇದನ್ನು ಅತ್ಯಂತ ಭಕ್ತಿಭಾವದಿಂದ ದುರ್ಗಾ ಮಾತೆಯನ್ನು ನೆನೆಸ್ಕೊಂಡು ಸಂಕಲ್ಪ ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮೊದಲು, ಆ ನಂತರ ನೀವು ಶುರು ಮಾಡಬೇಕು ಇದು. ಮತ್ತು ಇದ್ರ ಜೊತೆಗೆ ಘಟಸ್ಥಾಪನೆ ಯಾರ್ಯಾರ ಮನೆಯಲ್ಲಿ ಪದ್ಧತಿ ಇದೆ ನೋಡಿರಿ, ಇವೆಲ್ಲ ಮಾಡಬೇಕು. 9 ದಿನಗಳ ಕಾಲ ಇರ್ತೈತಿ ಇದು. 24 ಗಂಟೆನೂ ಹಚ್ಚುವಂಥದ್ದು. ಯಾವುದೇ ಸಂದರ್ಭದೊಳಗೂ ಇದು ನಂದಿ ಹೋಗಬಾರ್ದು. ಅದು ಉರಿಯೋ ಥರನ ನೀವು ನೋಡ್ಕೋಬೇಕು. ಆ ಥರ ಒಂದು ಇದು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲನೆ ಇರುತ್ತೆ ನೋಡಿರಿ. ಯಾರಾದರೂ ಒಬ್ಬರು ಮನೆಯಲ್ಲಿ ಇದ್ದೇ ಇರ್ಬೇಕು ಈ ದೀಪ ನೀವು ಹಚ್ಚಕ್ಕೆ ಶುರು ಮಾಡಿದ್ಮೇಲೆ. ನಂದಾದೀಪ ಅಂತಲೇ ಕರಿತಾರೆ ಇದಕ್ಕೆ. ತುಪ್ಪ ಬಳಸೋದಾದ್ರೆ ಶುದ್ಧ ತುಪ್ಪವನ್ನು ಬಳಸ್ರಿ, ಇಲ್ಲಾಂದರೆ ಎಣ್ಣೆಯನ್ನು ಬಳಸ್ಬೋದು. ಮತ್ತು ನಾವು ಮನೇಲಿ ಹಚ್ಚೋಕ್ಕಾಗಲ್ಲ ಅಂದ್ರೆ ಸಾಧ್ಯವಾದಷ್ಟು ದೇವಸ್ಥಾನಕ್ಕೆ ಹೋಗಿ ತುಪ್ಪವನ್ನು ಕೊಡ್ರಿ, ದಾನ ಮಾಡಿರಿ. ಇದಿಷ್ಟು ಇದರದೊಂದು ನಿಯಮ ಇರ್ತೈತೆ ನೋಡಿರಿ ಫ್ರೆಂಡ್ಸ್. ಈ ಒಂದು ದೀಪಕ್ಕೆ ಪ್ರಾಣಶಕ್ತಿ ಜೊತೆಗೆ ದೈವಶಕ್ತಿ ಕೂಡ ಇರುತ್ತೆ. ಹಾಗಾಗಿ ನಾವು ಮನೆ ಕಿಲಿ ಹಾಕ್ಕೊಂಡು ಹೊರಗಡೆ ಎಲ್ಲಿ ಹೋಗ್ಬಾರ್ದು. ಮತ್ತು ಉಪವಾಸವನ್ನು ಮಾಡುವಂಥದ್ದು ನೋಡಿರಿ. 9 ದಿವಸ ದೀಪವನ್ನು ನಾವು ಯಾವುದೇ ಕಾರಣಕ್ಕೂ ಈ ಮ್ಯಾಚ್ ಬಾಕ್ಸಿಂದ ಹಚ್ಚಬಾರ್ದು. ನಾವು ಈ ಒಂದು ಏಕಾರ್ತಿಯಿಂದ ಇಲ್ಲ ಅಂದ್ರೆ ಊದುಬತ್ತಿಯಿಂದ ಹಚ್ಚಬೇಕು. ಈ ಥರ ನೋಡಿರಿ ಈ ಒಂದು ದೀಪಾರಾಧನೆ ಯಾವ ಥರ ಮಾಡ್ಬೇಕಂತಂದು ತೋರಿಸ್ತೀನಿ. ಮತ್ತು ಇದ್ರದ್ದು ಕೆಲವೊಂದು ನಿಯಮಗಳು, ಮತ್ತು ಇದಕ್ಕೆಲ್ಲ ಊದುಬತ್ತಿ ಎಲ್ಲ ಬೆಳಗ್ರಿ. ಮತ್ತು ಏನಂತಂದ್ರೆ ಇದರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ದೇವ್ರ ಮನೆಯೊಳಗೆ ಹಚ್ಚೋಂಥದ್ದು. ಇದು ಕಡ್ಡಾಯ ನೋಡಿರಿ, ನೇರವಾಗಿ ನೆಲದ ಮೇಲೆ ಇಡೋ ಹಾಗಿಲ್ಲ. ಈ ಟೈಮಲ್ಲಿ ನೀವೇನಪ್ಪ ಅಂತಂದ್ರೆ ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಪಾರಣೆ ಮಾಡೋದು ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ಇದನ್ನು ಮಾಡಿದ್ರೆ ಭಾಳ ಚಲೋ. ಯಾವುದೇ ಕಾರಣಕ್ಕೂ ಒಂದು ಸರಿ ದೀಪ ಹಚ್ಚಿದ ಮೇಲೆ ಆ ಬತ್ತಿಯನ್ನು ಬದಲಾಯಿಸೋ ಹಂಗಿಲ್ಲ, ಅದೇ ಬತ್ತಿನೇ ಇರಬೇಕು ಅಷ್ಟು ದಿನವೂ. ಆ ಥರ ನೋಡಿನ ಹಾಕ್ಬೇಕು ನೀವು. ಎಣ್ಣೆ ಮಾತ್ರ ನಾವು ಹಾಕುವಂಥದ್ದು ಇರ್ತೈತಿ. ಹಾಗಾಗಿ ನೋಡಿ ನೀವು ಇದು ಮಾಡಿರಿ, ಪ್ರಾರಂಭ ಮಾಡಿರಿ. ಈ ಅಖಂಡ ಜ್ಯೋತಿನ ಮನೆಯಲ್ಲಿ ಬೆಳಗಿಸೋದ್ರಿಂದ ನಮಗೆ ಏನಂತಂದ್ರೆ ಜ್ಯೋತಿ ಸ್ವರೂಪಳಾದ ಜಾತಾವೇದ ದುರ್ಗಳು ನಮಗೆ ದುರ್ಗತಿಗಳನ್ನು ನಾಶ ಮಾಡಿ ಮಂಗಳವನ್ನು ಉಂಟು ಮಾಡ್ತಾಳೆ. ಯಾರಿಗೆ ದರಿದ್ರತನ ಇರ್ತದೆ ಅವ್ರಿಗೆ ನಾಶವಾಗಿ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ. ಅವರು ನವರಾತ್ರಿಯಲ್ಲಿ ಈ ಒಂದು ವ್ರತ ಮಾಡಿದರೆ ಭಾಳ ಅಂದ್ರೆ ಭಾಳ ಉತ್ತಮ ಅಂತ ಹೇಳ್ಬೋದು. ಈ ಒಂದು ಪೂರ್ಣ ಸಂಕಲ್ಪ ಮಾಡಿ ಹಚ್ಚಿರಿ. ಅಖಂಡ ದೀಪಕಂ ವೇದ್ಯ ಪ್ರಿಯತೆ ನವರಾತ್ರಕಂ ಉಜ್ವಾಲಯೇ ಅಹೋರಾತ್ರಂ ಏಕಚಿತ್ತೋಧ್ರುವಕೃತಂ. ಈ ಮಂತ್ರವನ್ನು ಹೇಳಿ ನೀವು ಮೊದಲ ನವರಾತ್ರಿಯಿಂದ ಬೆಳಗಿಸಬೇಕು. ಹಾಗೆ 9 ದಿನ ಈ ಒಂದು ವ್ರತ ಕಂಟಿನ್ಯೂ ಆಗಬೇಕು ನೋಡಿರಿ. ದೇವಿಯ ಮುಂದೆ ಬೆಳಗುವಂಥದ್ದು ಅತ್ಯಂತ ಶುಭ ಅಂತ ಹೇಳ್ಬೋದು.
ಈ ತುಪ್ಪದ ದೀಪವನ್ನು ಬೆಳಗೋದ್ರಿಂದ ಅದರ ದರ್ಶನ ಮಾಡಿದರೆ ಅತ್ಯಂತ ಫಲ ಅಂತ ಹೇಳ್ಬೋದು. ಮತ್ತು ಎಣ್ಣೆ ದೀಪದಿಂದ ಉರಿಸಲ್ಪಟ್ಟ ದೀಪ ಅದು ಸಹ ಒಳ್ಳೆಯದು. ಇದು ಉತ್ತಮ ಫಲ ನೀಡುತ್ತೆ. ಹೀಗಾಗಿ ನೀವು ಯಾವುದಾದ್ರೂ ಒಂದು ಮಾಡ್ಬೋದು. ದೇವಿಯ ಕೃಪೆ ನಮ್ಮ ಮೇಲಿರುತ್ತೆ ಮತ್ತು ಎಲ್ಲ ಕಾರ್ಯದಲ್ಲೂ ನಾವು ಯಶಸ್ಸನ್ನು ಪಡೆಯಲು ಸಹಾಯ ಅಂತ ಹೇಳ್ಬೋದು. ನೆಮ್ಮದಿಯ ವಾತಾವರಣ ಮನೆಯೊಳಗೆ, ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.